ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಏಕಾದಶಿ ಉಪವಾಸವನ್ನು ಆತ್ಮಶುದ್ಧಿ, ಭಕ್ತಿ ಮತ್ತು ಮೋಕ್ಷಕ್ಕೆ ಅತ್ಯುತ್ತಮ ಮಾರ್ಗವೆಂದು ಹೇಳಲಾಗುತ್ತೆ. ಪ್ರತಿ ತಿಂಗಳ ಶುಕ್ಲ ಮತ್ತು ಕೃಷ್ಣ ಪಕ್ಷಗಳಲ್ಲಿ ಬರುವ ಏಕಾದಶಿ ಉಪವಾಸವನ್ನು ಆಚರಿಸುವುದಲ್ಲದೆ ಇಂದ್ರಿಯಗಳ ಮೇಲಿನ ನಿಯಂತ್ರಣ, ಮನಸ್ಸಿನ ಸ್ಥಿರತೆ ಮತ್ತು ದೇವರ ಮೇಲಿನ ಭಕ್ತಿಯನ್ನು ಸಂಕೇತಿಸುತ್ತದೆ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಅಮಲಕ್ಕಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಇದನ್ನು ನಿರ್ದಿಷ್ಟವಾಗಿ ವಿಷ್ಣು ಮತ್ತು ಆಮ್ಲ ಮರಕ್ಕೆ ಅರ್ಪಿಸಲಾಗಿದೆ. ಈ ಏಕಾದಶಿಯು ಭಕ್ತರ ಜೀವನದಲ್ಲಿ ಅದೃಷ್ಟ, ಆರೋಗ್ಯ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಬಾಗಿಲು ತೆರೆಯುತ್ತದೆ. ಈ ಪವಿತ್ರವಾದ ದಿನವನ್ನು ಆಮ್ಲ ಏಕಾದಶಿಯಾಗಿ ಆಚರಿಸುತ್ತಾರೆ. ವಿಷ್ಣುವನ್ನು ದೇವಿ ರೂಪದಲ್ಲಿ ಪೂಜಿಸಲ್ಪಡುತ್ತಾರೆ. ಆಮ್ಲ ಮರದ ಪ್ರತಿಯೊಂದು ಭಾಗದಲ್ಲೂ ವಿಷ್ಣು ವಾಸಿಸುತ್ತಾನೆ ಎಂದು ಹೇಳಲಾಗುತ್ತದೆ. 2026ರ ಅಮಲಕ್ಕಿ ಏಕಾದಶಿ ಇದೇ ತಿಂಗಳು ಅಂದರೆ ಫೆಬ್ರವರಿ 27ರಂದು ಬರುತ್ತದೆ. ಸಮಯ: ಏಕಾದಶಿ ತಿಥಿ ಪ್ರಾರಂಭವಾಗುವುದು ಫೆಬ್ರವರಿ 27, 2026ರಂದು ಬೆಳಗ್ಗೆ 12:33ಕ್ಕೆ ಹಾಗೂ ಏಕಾದಶಿ ತಿಥಿ ಅಂತ್ಯವಾಗುವುದು ಫೆಬ್ರವರಿ 27, 2026ರಂದು ರಾತ್ರಿ 10:32ಕ್ಕೆ. ಪಾರಾಯಣ ಸಮಯ ಫೆಬ್ರವರಿ 28 ಬೆಳಗ್ಗೆ 6:47ರಿಂದ ಬೆಳಗ್ಗೆ 9:06ರವರೆಗೆ. ಪಾರಾಯಣ ದ್ವಾದಶಿ ಮುಕ್ತಾಯ ಸಮಯ ಸಾಯಂಕಾಲ 8:43ಕ್ಕೆ. ಪ್ರತಿ ಏಕಾದಶಿಯಂತೆ ಈ ಏಕಾದಶಿಯು ಕೂಡ ಬಹಳ ಮಹತ್ವವಾದದ್ದು. ಅಮಲಕ್ಕಿ ಏಕಾದಶಿ ಅಥವಾ ಆಮ್ಲ ಏಕಾದಶಿಯ ಪವಿತ್ರ ಹಬ್ಬವು ಹಿಂದೂಗಳಿಗೆ ಮುಖ್ಯವಾಗಿದೆ. ಈ ಏಕಾದಶಿಯನ್ನು ಆಚರಿಸುವುದರಿಂದ ವ್ಯಕ್ತಿಯು ವಿಷ್ಣುವಿನ ವಾಸಸ್ಥಾನವಾದ ವೈಕುಂಠವನ್ನು ಪಡೆಯುತ್ತಾನೆ ಎಂದು ನಂಬಲಾಗಿದೆ. ಈ ದಿನವು ಹೆಚ್ಚು ಮಂಗಳಕರವಾಗಿದ್ದು ವಿಶೇಷ ಆಚರಣೆಗಳು ಮತ್ತು ಪ್ರಾರ್ಥನೆಗಳಿಂದ ಕೂಡಿದೆ. ಆಚರಣೆಯ ನಂತರದ ದಿನವೂ ಸಹ ಗೋವಿಂದ ದ್ವಾದಶಿ ಅತ್ಯಂತ ಶುಭವೆಂದು ಹೇಳಲಾಗಿದೆ. ಅಮಲಕ್ಕಿ ಏಕಾದಶಿಯ ಪೂಜಾ ವಿಧಾನವನ್ನು ತಿಳಿಯೋಣ. ಅಮಲಕ್ಕಿ ಏಕಾದಶಿಯ ಪೂಜೆಯು ಮನೆ ಮತ್ತು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸುವುದರೊಂದಿಗೆ ಪ್ರಾರಂಭವಾಗುತ್ತದೆ. ಶುದ್ಧವಾದ ಚಾಪೆ ಅಥವಾ ಬಟ್ಟೆಯನ್ನು ಜೋಡಿಸಿ ಸಣ್ಣ ಪೂಜಾ ವೇದಿಕೆಯನ್ನು ಸ್ಥಾಪಿಸಿ ಮತ್ತು ವಿಷ್ಣುವಿನ ವಿಗ್ರಹ ಅಥವಾ ಚಿತ್ರವನ್ನು ಇರಿಸಿ. ಸಾಧ್ಯವಾದರೆ ಪೂಜೆಯ ಕೇಂದ್ರವಾಗಿರುವ ಆಮ್ಲ ಮರದ ಬಳಿ ಪೂಜೆ ಕೂಡ ಮಾಡಬಹುದು. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಸೂರ್ಯೋದಯಕ್ಕೂ ಮುನ್ನವೇ ಸ್ನಾನ ಮಾಡಿ ನಿಮ್ಮ ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸಿಕೊಳ್ಳಿ. ಸ್ನಾನದ ನಂತರ ತಾಜಾ ಮತ್ತು ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸುವುದು ದೈಹಿಕ ಮತ್ತು ಮಾನಸಿಕ ಶುದ್ಧತೆಯನ್ನು ತೋರುತ್ತದೆ. ಪೂಜಾ ಸ್ಥಳವು ಸ್ವಚ್ಛವಾಗಿ ಮತ್ತು ಸಿದ್ಧವಾದಾಗ ಒಂದು ಸಣ್ಣ ಎಣ್ಣೆ ದೀಪವನ್ನು ಬೆಳಗಿಸಿ ವಿಷ್ಣುವಿನ ಚಿತ್ರ ಅಥವಾ ಆಮ್ಲ ಮರದ ಮುಂದೆ ಇರಿಸಿ. ಪ್ರಶಾಂತ ವಾತಾವರಣವನ್ನು ಸೃಷ್ಟಿಸಲು ಧೂಪ ದ್ರವ್ಯವನ್ನು ಬೆಳಗಿಸಿ. ಇದು ಅಜ್ಞಾನ ಮತ್ತು ಕತ್ತಲೆಯನ್ನು ಹೋಗಲಾಡಿಸುವುದನ್ನು ತೋರಿಸುತ್ತದೆ. ವಿಷ್ಣುವಿಗೆ ಅತ್ಯಂತ ಪವಿತ್ರವಾದ ತಾಜಾ ಹೂವುಗಳು, ತುಳಸಿ ಎಲೆಗಳಂತಹ ಪವಿತ್ರ ವಸ್ತುಗಳನ್ನು ದೇವರಿಗೆ ಅರ್ಪಿಸಿ. ಸಾಧ್ಯವಾದರೆ ಆಮ್ಲ ಮರದ ಬಳಿ ಪೂಜೆ ಮಾಡಿ ಮರವನ್ನು ಹೂವುಗಳು ಮತ್ತು ಪವಿತ್ರ ದಾರಗಳಿಂದ ಅಲಂಕರಿಸಿ. ತುಳಸಿ ಎಲೆಗಳು ದೈವಿಕ ಶುದ್ಧೀಕರಣ ಶಕ್ತಿಯನ್ನು ಹೊಂದಿವೆ ಎಂದು ಪರಿಗಣಿಸಲಾಗಿದೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪಿಸಿ. ಸ್ವಯಂ ಶಿಸ್ತು ಮತ್ತು ಆಧ್ಯಾತ್ಮಿಕ ವರ್ಧನೆಯನ್ನು ಉತ್ತೇಜಿಸಲು ಆಚರಿಸಲಾಗುವ ಅಮಲಕ್ಕಿ ಏಕಾದಶಿಯ ಪ್ರಮುಖ ಭಾಗವೆಂದರೆ ಉಪವಾಸ. ನಿರ್ಜಲ ವ್ರತವನ್ನು ಸಹ ಆಚರಿಸಬಹುದು ಅಥವಾ ಹಣ್ಣುಗಳು, ಹಾಲನ್ನು ಮಾತ್ರ ಸೇವಿಸಬಹುದು. ಈ ಅಭ್ಯಾಸವು ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ. ಅಮಲಕ್ಕಿ ಏಕಾದಶಿಯು ಪೂಜೆಯು ಪಾರಾಯಣದೊಂದಿಗೆ ಪೂರ್ಣಗೊಳ್ಳುತ್ತದೆ. ಭಕ್ತರು ದ್ವಾದಶಿಯ ಬೆಳಗ್ಗೆ ಶುಭ ಸಮಯದಲ್ಲಿ ಮೂಲತಃ ಸೂರ್ಯೋದಯದ ನಂತರ ಉಪವಾಸವನ್ನು ಮುರಿಯುತ್ತಾರೆ. ಉಪವಾಸವನ್ನು ಪೂರ್ಣಗೊಳಿಸಲು ಶಕ್ತಿ ನೀಡಿದ ವಿಷ್ಣುವಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಭಕ್ತರು ಹಣ್ಣುಗಳು, ಹಾಲು ಅಥವಾ ಸರಳ ಧಾನ್ಯಗಳಂತಹ ಲಘು ಅಥವಾ ಸಾತ್ವಿಕ ಆಹಾರದೊಂದಿಗೆ ಉಪವಾಸವನ್ನು ಕೊನೆಗೊಳಿಸಬಹುದು. ಅಮಲಕ್ಕಿ ಏಕಾದಶಿಯ ಪೂಜಾ ಮಂತ್ರಗಳು ಹೀಗಿವೆ. ಅಮಲಕ್ಕಿ ವೃಕ್ಷ ಮಂತ್ರ. ಓಂ ಅಮಲಕಿಯ ನಮಃ. ಅರ್ಥ: ಭಗವಾನ್ ವಿಷ್ಣುವಿನ ಉಪಸ್ಥಿತಿಯನ್ನು ಸಾಕಾರಗೊಳಿಸುತ್ತದೆ ಮತ್ತು
ನಂಬಲಾದ ಭಕ್ತಿ ಮತ್ತು ಕೃತಜ್ಞತೆಯನ್ನು ತೋರಿಸುವ ಅಮಲಕ್ಕಿ ಮರವನ್ನು ಗೌರವಿಸಲು ಈ ಮಂತ್ರವನ್ನು ಪಠಿಸಲಾಗುತ್ತದೆ. ಮತ್ತು ಅತ್ಯಂತ ಶ್ರೇಷ್ಠವಾದ ಮಂತ್ರ ವಿಷ್ಣು ಮಂತ್ರ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಇದರ ಅರ್ಥ, ನಾನು ಬ್ರಹ್ಮಾಂಡದ ರಕ್ಷಕ ಭಗವಾನ್ ವಾಸುದೇವನಿಗೆ ನಮಸ್ಕರಿಸುತ್ತೇನೆ ಎಂದು. ಅಮಲಕ್ಕಿ ಏಕಾದಶಿಯ ವ್ರತದ ಕಥೆ ಬಗ್ಗೆ ತಿಳಿಯೋಣ. ಉಪವಾಸ ವ್ರತ ಮಾಡದಿದ್ದರೂ ಪರವಾಗಿಲ್ಲ. ಈ ಕಥೆಯನ್ನು ಶ್ರದ್ಧೆ ಭಕ್ತಿಯಿಂದ ಕೇಳಿದರೆ ಉಪವಾಸ ವ್ರತ ಮಾಡಿದಷ್ಟೇ ಪುಣ್ಯ ಪ್ರಾಪ್ತಿಯಾಗುವುದು. ಆದ್ದರಿಂದ ಈ ಕಥೆಯನ್ನು ಶ್ರದ್ಧೆ ಭಕ್ತಿಯಿಂದ ಕೇಳಿ. ಅಮಲಕ್ಕಿ ಏಕಾದಶಿಯ ದಿನದಂದು ರಾಜ ಮತ್ತು ಅವನ ಜನರು ಆಮ್ಲ ಮರವನ್ನು ಪೂಜಿಸಲು ಕಾಡಿಗೆ ಹೋದರು. ಅವರು ಉಪವಾಸ ಆಚರಿಸಿದರು, ಎಚ್ಚರವಾಗಿದ್ದರು ಮತ್ತು ಭಜನೆಗಳನ್ನು ಹಾಡಿದರು. ಹಸಿದ ಮತ್ತು ದುಷ್ಟ ಬೇಟೆಗಾರನೊಬ್ಬ ದೂರದಿಂದ ಅವರ ಮೇಲೆ ಕಣ್ಣಿಟ್ಟಿದ್ದಾನೆ. ಅವನ ಯೋಚನೆ ಅವರ ಆಹಾರವನ್ನು ಕದಿಯುವುದಾಗಿತ್ತು. ಆದರೆ ಅವನು ಕಾಯಲು ನಿರ್ಧರಿಸಿದನು. ಕಾಯುತ್ತಿರುವಾಗ ಅವನು ವಿಷ್ಣುವಿನ ಕಥೆಗಳನ್ನು ಕೇಳಿ ಭಕ್ತಿಯನ್ನು ಅನುಭವಿಸಿದನು. ತಿಳಿಯದೆ ಅವನು ಇಡೀ ದಿನ ಉಪವಾಸ ಮಾಡಿ ರಾತ್ರಿ ಇಡೀ ಎಚ್ಚರವಾಗಿದ್ದನು. ಮರುದಿನ ಬೇಟೆಗಾರ ಮನೆಗೆ ಹೋಗಿ ಆಹಾರ ಸೇವಿಸಿದನು. 1 ವರ್ಷದ ನಂತರ ಬೇಟೆಗಾರ ಸತ್ತಾಗ ಅವನ ಆತ್ಮವನ್ನು ಸಾವಿನ ದೇವರು ತೆಗೆದುಕೊಳ್ಳಲಿಲ್ಲ. ಏಕೆಂದರೆ ಅವನು ತಿಳಿಯದೆ ಏಕಾದಶಿಯನ್ನು ಆಚರಿಸಿದನು. ಆದ್ದರಿಂದ ರಾಜ ವಸುರಥ ನೀತಿವಂತ ಆಡಳಿತಗಾರನಾಗಿ ಮರುಜನ್ಮ ಪಡೆದನು. ಆದ್ದರಿಂದ ಉದ್ದೇಶಪೂರ್ವಕವಲ್ಲದ ಏಕಾದಶಿ ಉಪವಾಸವನ್ನು ಆಚರಿಸುವುದರಿಂದಲೂ ಭಕ್ತರಿಗೆ ಮೋಕ್ಷ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಅಮಲಕ್ಕಿ ಏಕಾದಶಿಯ ಈ ಸಂಪೂರ್ಣ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸ್ತಾ ಇದ್ದೀನಿ. ಮತ್ತೆ ಒಂದು ವಿಶೇಷವಾದ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ, ಧನ್ಯವಾದಗಳು.